ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ. 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿ ಒಂದೊಂದಾಗಿ ನೋಡೋಣ. ಸಿಡಿ ಸ್ಫೋಟದ ಬಗ್ಗೆ ರಮೇಶ್ ಜಾರಕಿಹೊಳಿ ಮೊದಲ ಬಾರಿಗೆ ಪಿನ್ ಟು ಪಿನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಡಿ ಕೇಸ್ ಹಿಂದೆ 1+2+4 ಮಂದಿ ಕೈವಾಡ ಇದೆ. ನಾನ್ ತಪ್ಪು ಮಾಡಿಲ್ಲ, ನಾನು ನಿರಪರಾಧಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಆ ಹುಡುಗಿಗೆ 5 ಕೋಟಿ ಕೊಟ್ಟಿದ್ದಾರೆ, ವಿದೇಶದಲ್ಲಿ ಅಪಾರ್ಟ್ಮೆಂಟ್ ಕೊಡಿಸಿದ್ದಾರೆ, ಸಿಡಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಅಂತೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಅಕಸ್ಮಾತ್ ಹೊಲಸು ಮಾಡಿದ್ರೆ ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಮಾಧ್ಯಮ ಮಣ್ಣು ಮಾಡ್ಕೋತೀನಿ. ನಾನು ಭಾಳ ದುಃಖದಲ್ಲಿದ್ದೀನಿ. ದಯವಿಟ್ಟು ನಮ್ಮ ಸಹಕಾರ ಕೊಡಿ. ನಾನು ಮಾತ್ರಕ್ಕೆ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಯಾಕಂದರೆ ಇದೊಂದು ಮಹಾ ದೊಡ್ಡ ಷಡ್ಯಂತ್ರ ಇದೆ. ಸೆಕ್ಸ್ ಸ್ಕ್ಯಾಂಡಲಲ್ಲಿ ಭಾಳಷ್ಟು ಹೀನಾಣ ಆಗಿದೆ. ಎಷ್ಟು ಹೀನಾಣ ಯಾರಿಗೂ ಆಗಿಲ್ಲ. ಇನ್ನು ಭಾಳಷ್ಟು ಯಾಕೆ ಅಪ್ಲೋಡ್ ಮಾಡೋಕೆ 15-20 ಕೋಟಿ ಖರ್ಚು ಮಾಡ್ತಾರೆ, ನಾನು ಮುಗಿಸೋಕೆ 100 ಕೋಟಿ ಖರ್ಚು ಮಾಡ್ತಾರೆ. ತಲೆ ಹಿಡಿದು ಭಾಳ ದೊಡ್ಡ ಷಡ್ಯಂತ್ರ ಇದೆ. ಬಾಲ್ಚೇನ್ ಜಾರಿಗೆ ಹುಡುಗಿ ಕೊಟ್ಟು ನಂಗೆ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 5 ಕೋಟಿ ವಿದೇಶದಲ್ಲಿ 2 ಅಪಾರ್ಟ್ಮೆಂಟ್ ಕೊಡಿಸಿ ನಂಗೆ ಮಾಹಿತಿ ಇದೆ. ಇನ್ನೂ ಕನ್ಫರ್ಮ್ ಇಲ್ಲ. ಎಲ್ಲ ಬರಬೇಕು. ಸಿಡಿ ಹಿಂದೆ ಇರೋ ಪ್ರಭಾವಿಗಳ ಹೆಸರನ್ನ ಬಹಿರಂಗಪಡಿಸುವುದಕ್ಕೆ ರಮೇಶ್ ಜಾರಕಿಹೊಳಿ ಸಜ್ಜಾಗಿದ್ದಾರಂತೆ. ಈ ಕುರಿತು 4 ದಿನಗಳ ಒಳಗೆ ಬೆಳಗಾವಿ, ಗೋಕಾಕ್ ಅಥವಾ ಬೆಂಗಳೂರಲ್ಲಿ ದೂರನ್ನ ಕೊಡುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರಂತೆ. ಅಲ್ಲದೆ ಆ ಸಿಡಿಯನ್ನ ಎಫ್ಎಸ್ಎಲ್ಗೆ ಕಳಿಸುವಂತೆ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಅಲ್ಲದೆ ಜಲಸಂಪನ್ಮೂಲ ಇಲಾಖೆ ಸಿಎಂ ಬಳಿಯೇ ಇರಲಿ, ಒಂದ್ ವೇಳೆ ಎಫ್ಎಸ್ಎಲ್ ವರದಿಯಲ್ಲಿ ನಕಲಿ ಸಿಡಿ ಅಂತ ರಿಪೋರ್ಟ್ ಬಂದ್ರೆ ರಮೇಶ್ ಜಾರಕಿಹೊಳಿಯನ್ನೇ ಮತ್ತೆ ಮಂತ್ರಿ ಮಾಡಬೇಕು, ಇಲ್ಲದೇ ಇದ್ರೆ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಮಾಡಬೇಕು. 4 ದಿನಗಳ ಒಳಗೆ ಪ್ರಭಾವಿ ಕಾಂಗ್ರೆಸ್ ನಾಯಕನ ಹೆಸರು ಬಹಿರಂಗಪಡಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಕೆಲವು ಆಪ್ತರ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆಯಂತೆ. ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ ಸಿಡಿಸಿದ್ದ ದಿನೇಶ್ ಕಲ್ಲಹಳ್ಳಿ ನಿನ್ನೆ ವಕೀಲರ ಜೊತೆ ಕಬ್ಬನ್ ಪಾರ್ಕ್ ಠಾಣೆಗೆ ಹಾಜರಾಗಿದ್ರು. ಸಿಡಿ ದೂರನ್ನ ವಾಪಸ್ ಪಡೆಯುವುದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕಲ್ಲಹಳ್ಳಿ ಹೇಳಿದ್ದಾರಂತೆ. ಪೊಲೀಸರು ಯಾವ ಕಾರಣಕ್ಕೆ ದೂರು ವಾಪಸ್ ಪಡಿತಾ ಇರೋದು, ಯಾಕೆ ವಾಪಸ್ ಪಡಿತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಕ್ಕೆ ಯುವತಿಯ ಮಾನಕ್ಕೆ ಧಕ್ಕೆಯಾಗ್ತಾ ಇತ್ತು, ಕೇಸ್ ವಾಪಸ್ ಪಡಿತಾ ಇದ್ದೀನಿ ಅಂತ ಕಲ್ಲಹಳ್ಳಿ ಹೇಳಿದಾರಂತೆ. ಸದ್ಯ ದೂರು ವಾಪಸ್ ಪಡೆಯೋದಾಗಿ ಕಲ್ಲಹಳ್ಳಿ ಪೊಲೀಸರಿಗೆ ಲೆಟರ್ ಅನ್ನ ಬರ್ಕೊಟ್ಟಿದ್ದಾರಂತೆ. ಸದ್ಯ ಲೆಟರ್ ರಿಸೀವ್ ಮಾಡಿರೋ ಪೊಲೀಸರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನ ಮಾಡುವುದಾಗಿ ಹೇಳಿದಾರಂತೆ. ಆದರೆ ಪೊಲೀಸರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಿಡಿ ಸ್ಫೋಟಗೊಂಡು ವಾರ ಆಗ್ತಾ ಬಂದರೂ ಯುವತಿ ಮಾತ್ರ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಮೂಲೆ ಜಾಲಾಡಿದ್ರೂ ಯುವತಿಯ ಒಂದೇ ಒಂದು ಸುಳಿವೂ ಸಿಕ್ಕಿಲ್ಲ. ಹೀಗಾಗಿ ಯುವತಿಯ 3 ತಿಂಗಳ ಕಾಲ್ ಲಿಸ್ಟ್ ಪರಿಶೀಲನೆಯನ್ನ ಮಾಡಲಾಗಿದ್ದು, ಯುವತಿ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ನಲ್ಲಿದ್ದವರ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗಿದೆ. 20 ನಂಬರ್ ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಪೊಲೀಸರು ಗೌಪ್ಯ ಸ್ಥಳದಲ್ಲಿ ಯುವತಿ ಸ್ನೇಹಿತರ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಲ್ ಲಿಸ್ಟ್ ಜೊತೆಯಲ್ಲಿ ಆಕೆ ಇದ್ದ ಸುತ್ತಮುತ್ತಲಿನ ಹೋಟೆಲ್ಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಡಿ ಕೇಸ್ ಬಗ್ಗೆ ಸಮಗ್ರ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಸಿಡಿ ಹಿಂದೆ ಯಾವುದೇ ಷಡ್ಯಂತ್ರವಿದ್ರೂ ಹೊರಗಡೆ ಬರಲಿದೆ, ತನಿಖೆ ಆದರೆ ಎಲ್ಲ ಬಯಲಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿವೈ ವಿಜಯೇಂದ್ರ, ಇದರ ಹಿಂದೆ ದೊಡ್ಡ ಕೈಗಳೇ ಇವೆ, ಹೀಗಾಗಿ ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಆತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಅನ್ನು ವಿಡ್ರಾ ಮಾಡಿದಂತಹ ಸಂದರ್ಭದಲ್ಲಿ ನೋಡಿದಾಗ ಇದು ಯಾರ್ದೋ ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಇದೆ ಅನ್ನುವಂಥದ್ದು ಇದರಿಂದ ಪ್ರೈಮಾ ಫೇಶಿಯ ಸ್ಪಷ್ಟವಾಗುವಂಥದ್ದು. ಅದಕ್ಕಾಗಿ ಇದಕ್ಕೆ ಸಂಪೂರ್ಣ ತನಿಖೆ ಆದಾಗ ಇದೆಲ್ಲವೂ ಹೊಸ ವಿಷಯಗಳು ಹೊರಗೆ ಬರ್ತವೆ. ರಮೇಶ್ ಜಾರಕಿಹೊಳಿ ಮಾತನ್ನು ಹೇಳಿದ್ದಾರೆ ಅಂತಂದ್ರೆ ಯಾವುದೂ ಕೂಡ ಅಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಬ್ಬ ಮಂತ್ರಿಯ ವಿರುದ್ಧ ಈ ರೀತಿ ಕಾರ್ಯಾಚರಣೆ ಆಗಿದೆ ಅಂತಂದ್ರೆ ಯಾರು ಸಣ್ಣವರಂತೂ ಇರೋಕ್ಕೆ ಸಾಧ್ಯ ಇಲ್ಲ. ನಿಶ್ಚಿತವಾಗಿ ಬಹಳ ದೊಡ್ಡ ಕೈಗಳ ಇದರಿಂದ ಕೆಲಸ ಮಾಡಿದೆ ಅನ್ನೋದು. ಕಾವೇರಿ ಕೊಳದಲ್ಲಿ ತಮಿಳುನಾಡು ಸರ್ಕಾರ ನೀರಾವರಿ ಯೋಜನೆ ಜಾರಿಗೆ ತರ್ತಾ ಇದೆ. ಈ ವಿಚಾರವನ್ನ ವಿಧಾನಸಭೆಯಲ್ಲಿ ಜೆಡಿಎಸ್ ಸದಸ್ಯ ಎಚ್ಡಿ ರೇವಣ್ಣ ಪ್ರಸ್ತಾಪಿಸಿದರು. ಚುನಾವಣೆ ಸಲುವಾಗಿ ತಮಿಳುನಾಡು ಸರ್ಕಾರ ನೀರಾವರಿ ಯೋಜನೆಗೆ ಅನುಮತಿಯನ್ನು ನೀಡಿದೆ. ಸುಮಾರು 10,345 ಕೋಟಿ ರೂಪಾಯಿ ಯೋಜನೆಯನ್ನು ತರಲಾಗ್ತಾ ಇದೆ. ಇದರಿಂದ ರಾಜ್ಯದ ರೈತರಿಗೆ ಘೋರ ಅನ್ಯಾಯವಾಗಲಿದೆ. ತಮಿಳುನಾಡು ಸರ್ಕಾರದ ಯೋಜನೆಯನ್ನ ತಡಿಬೇಕು ಅಂತ ಸದನದಲ್ಲಿ ಎಚ್ಡಿ ರೇವಣ್ಣ ಗುಡುಗಿದರು.
ಸರ್ಕಾರಿ ಜಮೀನು ಕೆರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಟಿ ರಾಮಸ್ವಾಮಿ ಹಾಗೂ ಗೂಳಿಹಟ್ಟಿ ಶೇಖರ್ ಪ್ರಶ್ನೆಗೆ ಕಂದಾಯ ಸಚಿವ ಆರ್ ಅಶೋಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಜಮೀನುಗಳು ಪ್ರಭಾವಿಗಳ ಪಾಲಾಗ್ತಾ ಇರೋದು ನಿಜ. ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಮತ್ತೆ ಅಲ್ಲಿ ಹಾಕಿಸ್ಕೊಳ್ತಾನೆ. ಪ್ರಬಲವಾದ ಕಾನೂನನ್ನು ತರಬೇಕು. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಶೋಕ್ ಭರವಸೆಯನ್ನ ಕೊಟ್ಟರು. ಸದನದಲ್ಲಿ ನಿನ್ನೆ ಶ್ರೀರಾಮ ಜಪ ಜೋರಾಗಿತ್ತು. ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯಂ ಸ್ವಾಮಿ ಟ್ವೀಟ್ ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡಿತು. ಶ್ರೀರಾಮನ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಟೀಕಿಸಿದ್ರು. ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಜೈ ಶ್ರೀರಾಮ್ ಅಂತ ಕೂಗಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರು. ಯಾಕಪ್ಪ ₹100 ಪೆಟ್ರೋಲ್ ಆಗಿರೋದಕ್ಕೆ ಜೈಕಾರ ಹಾಕ್ತಾ ಇದ್ದೀರಾ ಅಂತ ಸಿದ್ದು ಬಿಜೆಪಿ ಸದಸ್ಯರ ಕಾಲನ್ನ ಎಳೆದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಬೊಮ್ಮಾಯಿ ಕಾಂಗ್ರೆಸ್ ಅವರ ಬಾಯಲ್ಲಿ ರಾಮನ ಹೆಸರು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಕುಟುಕಿದ್ರು. ನೀವು ನಿಮ್ಮ ಬಾಯಲ್ಲಿ ಜೈ ಶ್ರೀರಾಮ್ ಕೇಳೋದು ಬಹಳ ಸಂತೋಷ ಆಯ್ತು ನಮಗೆ. ಹಿಂಗಾದ್ರೂ ಹೇಳಿದ್ರಲ್ಲ ಒಂದೇ ಮಾತ್ರ ಬರ್ತಾ ಇದ್ದೀರಿ. ನೀವು ಜೈ ಶ್ರೀರಾಮ್ ನಮ್ ದಾರಿಗೆ ಬರ್ತಾ ಇದ್ದೀರಿ. ನೀವು ರಾಮ ಇದ್ದಾನೆ ಗೊತ್ತಿದೆ. ಕೊನೆಗೂ ನಾನೇನ್ ಮಾಡ್ಲಿ ಈಗ ಬರ್ಬೇಕು. ಬಜೆಟ್ ಅಲ್ಲಿ ಸಿಎಂ ಬಿಎಸ್ವೈ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಘೋಷಿಸಿದ್ದಕ್ಕೆ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಸಿಎಂಗೆ ಅಭಿನಂದನೆ ಸಲ್ಲಿಸಿದರು. ವಿಧಾನಸೌಧದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್, ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಲಾಯಿತು. ಶೀಘ್ರವೇ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡುವಂತೆ ಮನವಿಯನ್ನ ಮಾಡಿದರು. ಅಭಿನಂದನೆ ಸ್ವೀಕರಿಸಿದ ಸಿಎಂ ಬಿಎಸ್ವೈ ಸಂತೋಷ ವ್ಯಕ್ತಪಡಿಸಿ ಆದಷ್ಟು ಬೇಗ ನಿಗಮಕ್ಕೆ ಸಮರ್ಥ ಅಧ್ಯಕ್ಷರನ್ನ ನೇಮಕ ಮಾಡುವುದಾಗಿ ಭರವಸೆಯನ್ನ ಕೊಟ್ಟರು. ದಿವಂಗತ ಮಾಜಿ ಸಚಿವ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದರು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮನಗೂಳಿಯವರು ಸಾಯೋ ಮುನ್ನ ನನ್ನನ್ನ ಹಾಗೂ ಸಿಎಲ್ಪಿ ಲೀಡರ್ ಅನ್ನ ಭೇಟಿ ಮಾಡಿದ್ರು. ನನ್ನ ಪುತ್ರನನ್ನ ನಿಮ್ಮ ಕೈಗೆ ಬಿಡ್ತೀವಿ ಅಂತ ಹೇಳಿದ್ರು. ಅವತ್ತು ಅಶೋಕ್ ಮನಗೂಳಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಮಾತನಾಡಿ ಅಶೋಕ್ ಮನಗೂಳಿ ಷರತ್ತಿಲ್ಲದೆ ಕಾಂಗ್ರೆಸ್ಗೆ ಸೇರಿದ್ದಾರೆ ಅಂತ ಹೇಳಿದ್ರು. ಏನು ನಮ್ಮ ಅಲ್ಲಂ ವೀರಭದ್ರಪ್ಪನವರು ಮಾಡಿದ ಶಿಫಾರಸನ್ನು ಕೂಡ ನಾವು ಅಂಗೀಕರಿಸಿ ಇವತ್ತು ಅಶೋಕ್ ಮನಗೂಳಿಯವ್ರನ್ನ ಆ ಯುವಕರನ್ನ ನಮ್ಮ ಮಾಜಿ ಮಂತ್ರಿಗಳ ಸುಪುತ್ರರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಪಡೆಯನ್ನ ಮಾಡಿಕೊಳ್ತಾ ಇದ್ದೇವೆ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿ ಅಶೋಕ್ ಮನಗೂಳಿ ಅವರನ್ನ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೀವಿ. ಡಿ.ಕೆ. ಶಿವಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೌರ್ಜನ್ಯ ನಡೆದಿದೆ. ನಮ್ಮ ಕಾಂಗ್ರೆಸ್ ಮುಖಂಡರ ಮೇಲೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ. ನಮ್ಮ 100 ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ನಮ್ಮ ಶಾಸಕ ಸಂಗಮೇಶ್ ಅವರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಬಿಜೆಪಿಗೆ ಬರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಕೇಸ್ ದಾಖಲು ಮಾಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ಸ್ಪೀಕರ್ ಪಕ್ಷಪಾತೀಯವಾಗಿ ಈಗ ವರ್ತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಮಾರ್ಚ್ 13ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ, ಶಿವಮೊಗ್ಗ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಬಹಳ ದೊಡ್ಡ ದೌರ್ಜನ್ಯ ನಡೀತಾ ಇದೆ. ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ, ಮುಖಂಡಗಳ ಮೇಲೆ ಸುಳ್ಳು ಕೇಸ್ ಹಾಕುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಸಿಂಧಗಿ ಉಪಚುನಾವಣೆ ಗೆಲ್ಲೇಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಶಪಥವನ್ನ ಮಾಡಿದ್ದಾರೆ. ಇನ್ನು ನಮ್ಮ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಆಗಿಲ್ಲ, ಎಲ್ಲರೂ ಸೇರಿ ಒಟ್ಟಾಗಿ ಚುನಾವಣೆ ಮಾಡೋಣ. ಮುಂದಿನ ಬಾರಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ,
ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರವನ್ನ ಹಂಚಿಕೊಳ್ಳೋಣ, ಮೊದಲು ಚುನಾವಣೆ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನ ಮಾಡೋಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೇನು 100ಕ್ಕೆ 200% ಸರ್ಕಾರಕ್ಕೆ ಒಂದೇ ಬರ್ತೀವಿ. ನಾಳೆ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದ್ರೆ ಗೆಲ್ತೀವಿ. ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳು ನಿಲ್ಲಿಸಿದ್ದಾರೆ. ನೀವೆಲ್ಲ ಸಿಂದಗಿ ತಾಲೂಕಿನವರ ಮತ್ತೆ ಅಲ್ಲಿ ಕಾರ್ಯಕರ್ತರ ಸಭೆ ಮಾಡಕ್ ಬರ್ತೀವಿ. ನಾನು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಬೇರೆ ಕಾರ್ಯಾಧ್ಯಕ್ಷರುಗಳು ನಾವೆಲ್ಲರೂ ಕೂಡ ಬರ್ತೀವಿ. ಅಲ್ಲಿ ಬಂದ ಮೇಲೆ ನಿಮ್ಮ ಎಲ್ಲರ ಅಭಿಪ್ರಾಯದ ಆಧಾರದ ಮೇಲೆ ವಿಲ್ ಡಿಸೈಡ್ ದಿ ಕ್ಯಾಂಡಿಡೇಟ್. ಆಗ್ಬೋದಾ? ನಟ ಅರ್ಜುನ್ ಸರ್ಜಾ ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಬಿಜೆಪಿ ಮುಖಂಡರಾದ ಮುರುಗನ್ ಮತ್ತು ಕೃಷ್ಣಾರೆಡ್ಡಿ ಭೇಟಿ ಮಾಡಿದ ಅರ್ಜುನ್ ಸರ್ಜಾ ಶೀಘ್ರದಲ್ಲೇ ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಉತ್ತರಾಖಂಡ್ ಬಿಜೆಪಿ ಪಕ್ಷ ನಾಯಕತ್ವದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮೊನ್ನೆ ಬಜೆಟ್ ಅಧಿವೇಶನದ ಸಮಯದಲ್ಲಿ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಸಿ ನಾಯಕತ್ವ ಬದಲಾವಣೆ ಸುಳಿವನ್ನು ನೀಡಿತ್ತು. ಹೀಗಾಗಿ ಬಿಜೆಪಿ ಸರ್ಕಾರ ಅಧಿಕಾರಾವಧಿ ಪೂರ್ಣಗೊಳಿಸುವುದಕ್ಕೆ 1 ವರ್ಷ ಬಾಕಿ ಇರುವಾಗಲೇ ಸಿಎಂ ಬದಲಾಗಿದ್ದಾರೆ. ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ ಆರೋಪದ ಮೇಲೆ ಹಲವು ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿದ್ರು. ರಾಜ್ಯದ 11 ಜಿಲ್ಲೆಗಳ 9 ಸರ್ಕಾರಿ ಅಧಿಕಾರಿಗಳು 28 ಕಡೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಬೆಳಗಾವಿ ಮತ್ತು ಯಾದಗಿರಿಯಲ್ಲಿ ಎಸಿಬಿ ದಾಳಿ ನಡೆಸಿ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ಮತ್ತು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ದಾಖಲೆ ಪತ್ರಗಳನ್ನು ಪರಿಶೀಲಿಸಿದರು. ಪಿಯುಸಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ. 3 ವಿದ್ಯಾರ್ಥಿಗಳ ಜಗಳದಿಂದ ಓರ್ವ ವಿದ್ಯಾರ್ಥಿಯ ಕೊಲೆಯಾಗಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಲ್ಲಿ ಪ್ರಥಮ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ವಿದ್ಯಾರ್ಥಿ ಕೊಲೆಯಾಗಿರುವಂತಹ ದುರ್ದೈವಿ. ಡ್ರ್ಯಾಗನ್ನಿಂದ ಕೊಚ್ಚಿ ವಿದ್ಯಾರ್ಥಿಯನ್ನ ಕೊಲೆಗೈಯಲಾಗಿದೆ. ಕೊಲೆ ಮಾಡಿದ ಹಾಗೂ ಕೊಲೆಯಾದ ವಿದ್ಯಾರ್ಥಿ ಅಪ್ರಾಪ್ತರಾಗಿದ್ದಾರೆ. ಘಟನೆ ಬಳಿಕ 2 ಅಪ್ರಾಪ್ತ ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರ ಮತ್ತೆ ಹೆಚ್ಚಾಗ್ತಾ ಇದ್ದು ನಿನ್ನೆ 590 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 9,56,041ಕ್ಕೆ ಏರಿಕೆಯಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ 6 ಮಂದಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 12,373ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ 363 ಮಂದಿಗೆ ಸೋಂಕು ಕನ್ಫರ್ಮ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಶತಾಯುಷಿ ಅಜ್ಜಿ ಕೊರೋನಾ ವ್ಯಾಕ್ಸಿನ್ ಅನ್ನು ಪಡೆದಿದ್ದಾರೆ. ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯಲ್ಲಿ 103 ವರ್ಷದ ಜೆ ಕಾಮೇಶ್ವರಿ ಕೊರೋನಾ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ. 103 ವರ್ಷದ ಹಿರಿಯಜ್ಜಿ ಧೈರ್ಯ ಮತ್ತು ಆತ್ಮವಿಶ್ವಾಸ ನೋಡಿ ವೈದ್ಯರೇ ಬೆರಗಾಗಿದ್ದಾರೆ. ಅಜ್ಜಿ ಕಾಮೇಶ್ವರಿ ಮೊದಲ ಡೋಸ್ ವ್ಯಾಕ್ಸಿನ್ ಅನ್ನು ಪಡ್ಕೊಂಡಿದ್ದಾರೆ. ದೇಶದ ಮೊದಲ ಕೊರೋನಾ ವೈರಸ್ ಸಾವಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಕಲಬುರಗಿಯಲ್ಲಿ 76 ವರ್ಷದ ವೃದ್ಧ ಮಹಾಮಾರಿಗೆ ಬಲಿಯಾಗಿ ಇಂದಿಗೆ 1 ವರ್ಷ. ದೇಶದಲ್ಲೇ ಮೊದಲ ಕೋವಿಡ್-19 ಸಾವಿಗೆ ಕಲಬುರಗಿ ನಗರ ಸಾಕ್ಷಿಯಾಗಿದ್ದು ಇದೇ ದಿನ ಕಳೆದ ವರ್ಷ. ಭಾರತವಷ್ಟೇ ಅಲ್ಲ, ದಕ್ಷಿಣ ಏಷ್ಯಾ ಭಾಗದಲ್ಲೇ ಕಲಬುರಗಿಯಲ್ಲಾದ ಕೋವಿಡ್ ರೋಗಿಯ ಸಾವಿನ ಸಂಗತಿ ಆತಂಕ ಹುಟ್ಟುಹಾಕಿತ್ತು. ಅಲ್ಲದೆ ವಿಶ್ವಸಂಸ್ಥೆ ಕೂಡ ಕಲಬುರಗಿಯತ್ತ ಗಮನವನ್ನು ಹರಿಸಿತ್ತು. ಸೌದಿ ಅರೇಬಿಯಾದಿಂದ ಆಗಮಿಸಿದ್ದ ಕಲಬುರಗಿ 76 ವರ್ಷದ ವೃದ್ಧ ಕೊರೋನಾ ವೈರಸ್ನಿಂದ ಸಾವಿಗೀಡಾಗಿದ್ದರು. ಚಾಮರಾಜನಗರ ನಗರಸಭಾ ಆಯುಕ್ತರಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಆದರೆ ನಗರಸಭಾ ಕಚೇರಿಗೆ ಸ್ಯಾನಿಟೈಸ್ ಮಾಡೋದಾಗ್ಲಿ, ಆಯುಕ್ತರ ಕಚೇರಿಯನ್ನು ಸೀಲ್ ಡೌನ್ ಮಾಡೋದಾಗ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಬೆಂಗಳೂರು ಏರ್ಪೋರ್ಟ್ನ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಬೆನ್ನು ನೋವಿಗೆ ಹಾಕೊಳ್ಳುವಂತ ಬೆಲ್ಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಮಹಿಳೆಯನ್ನ ಬಂಧಿಸಿ 1 ಕೆಜಿ 277 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಚಿನ್ನದ ಮೌಲ್ಯದ 58,94,000 ಅಂತ ಹೇಳಲಾಗ್ತದೆ. ರಾಜ್ಯಕ್ಕೆ ಬೆಳಕಿನ ಸೌಲಭ್ಯ ಕಲ್ಪಿಸುವಂತೆ ರಾಯಚೂರಿನ ಆರ್ಟಿಪಿಎಸ್ ಕೇಂದ್ರವು ರೈತರ ಜೀವಕ್ಕೆ ಮಾತ್ರ ಕತ್ತಲಾಗಿಸಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಶಿವಪುರ ಗ್ರಾಮದ ಸಮೀಪದ ಕೃಷ್ಣಾ ನದಿಗೆ ಅಡ್ಡಲಾಗಿ ಸರ್ಕಾರ 2016ರಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿದೆ. ಆದರೆ ಬ್ಯಾರೇಜ್ ನಿರ್ಮಾಣದಿಂದ ಹಿನ್ನೀರು ಸಂಗ್ರಹಗೊಂಡ ಹಿನ್ನೆಲೆ ಕೃಷ್ಣಾ ನದಿಯ ನಡುಗಡ್ಡೆ ಪ್ರದೇಶದಲ್ಲಿ 60 ಎಕರೆ ಭೂಮಿ ಇದ್ದ ರೈತರು ಕಳೆದ 4 ವರ್ಷದಿಂದ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ.
ಕಾಫಿ ನಾಡಲ್ಲಿ ನಡೆದಿದ್ದ ಫಿಲ್ಮಿ ಸ್ಟೈಲ್ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾವನ ಮನೆಗೆ ಅಳಿಯನೇ ಸ್ಕೆಚ್ ಹಾಕಿದ್ದಾನೆ. ಚಂದ್ರೇಗೌಡ ಅನ್ನೋರು ಸ್ವಂತ ತಂಗಿಯ ಮಗ ಸಂದೀಪ್ ದರೋಡೆಯ ಸೂತ್ರಧಾರಿಯಾಗಿದ್ದಾನೆ. ಚಂದ್ರೇಗೌಡ ಇತ್ತೀಚೆಗಷ್ಟೇ 2 ಗುಂಟೆ ಜಮೀನನ್ನ ಮಾರಾಟ ಮಾಡಿದ್ರು. ಮಾರಾಟವಾಗಿದ್ದ ಜಮೀನಿನ 35 ಲಕ್ಷ ಹಣವನ್ನ ಇದೇ ಸಂದೀಪ್ ಚಂದ್ರೇಗೌಡರ ಜೊತೆ ಹೋಗಿ ತಗೊಂಡು ಬಂದಿದ್ದ. 35 ಲಕ್ಷ ಹಣ ಮನೆಯಲ್ಲಿ ಇರೋದನ್ನ ನೋಡಿದ ಸಂದೀಪ್ ದರೋಡೆ ಮಾಡೋದಕ್ಕೆ ಹೋಗಿ ಪ್ಲಾನ್ ಫೇಲ್ ಆಗಿ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಕುಡಿಯೋ ನೀರಿಗಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಗದಗ ನಗರದ ಮುಳುಗುಂದ ನಾಕಾ ಬಳಿ ಇರುವಂತಹ ಲೋಕೋಪಯೋಗಿ ಇಲಾಖೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊಡಗಿನಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಮತ್ತೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ಧರ್ಮಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸದಂತೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ವಿಧಿಸಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮಾರ್ಚ್ 31ರವರೆಗೆ ಈ ನಿರ್ಬಂಧವನ್ನು ವಿಧಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ 5 ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಕೊಡಗಿನಲ್ಲಿ ವ್ಯಾಘ್ರನ ಅಟ್ಟಹಾಸ ಮುಂದುವರೆದಿದೆ. ಕಳೆದ 20 ದಿನಗಳಲ್ಲಿ ಹುಲಿ ದಾಳಿಗೆ 4 ಬಲಿಯಾಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಹುಲಿಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಕೈಬಿಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ರು. ಧರಣಿ ಕೈಬಿಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 18,224 ವಿಕಲಚೇತನರ ಪೈಕಿ 9,200 ವಿಕಲಚೇತನರಿಗೆ ಕಳೆದ 1 ವರ್ಷದಿಂದ ಸರ್ಕಾರದ ಯುಡಿಐಡಿ ಕಾರ್ಡ್ ಸಿಕ್ಕಿಲ್ವಂತೆ. ಇದರಿಂದಾಗಿ ಮೂಲ ಸೌಕರ್ಯಕ್ಕಾಗಿ ವಿಕಲಚೇತನರು ಪರದಾಡ್ತಾ ಇದ್ದಾರೆ. ಅಲಾ ವೈಕುಂಠಪುರಮುಲೋ ನಂತರ ಪೂಜಾ ಹೆಗಡೆಗೆ ಮತ್ತಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಸ್ಟಾರ್ ವ್ಯಾಲ್ಯೂ ಕೂಡ ದುಪ್ಪಟ್ಟಾಗಿದೆ. ಹೀಗಾಗಿ ಪೂಜಾ ಸಂಭಾವನೆಯೂ ಗಗನಕ್ಕೇರಿದೆ. ಅಂದಹಾಗೆ ಇಳೆಯ ದಳಪತಿ ವಿಜಯ್ ಜೊತೆಗಿನ ಮುಂದಿನ ಚಿತ್ರಕ್ಕಾಗಿ 2.5 ಕೋಟಿ ರೂಪಾಯಿ ಪಡೀತಾ ಇದ್ದಾರಂತೆ ಪೂಜಾ ಹೆಗಡೆ. ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಜೀವನ ಆಧರಿಸಿ ಬಾಲಿವುಡ್ನಲ್ಲಿ ಸೈನಾ ಎಂಬ ಸಿನಿಮಾ ದೃಶ್ಯರೂಪವನ್ನು ಪಡ್ಕೊಂಡಿದೆ. ಬಿಟೌನ್ ಬ್ಯೂಟಿ ಪರಿಣಿತಿ ಸೈನಾ ಅವತಾರವನ್ನು ತಾಳಿದ್ದಾರೆ. ಅಮೋಲ್ ಗುಪ್ತೆ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬಂದಿದ್ದು ಸದ್ಯ ಟ್ರೇಲರ್ ರಿಲೀಸ್ ಆಗಿದೆ. ಶಂಕರ್ ರಾಮ್ ಚರಣ್ ಕಾಂಬಿನೇಷನ್ ಸಿನಿಮಾಗೆ ಕೊರಿಯನ್ ತಾರೆ ಬೇಸುಜಿ ಬರ್ತಾ ಇದ್ದಾರೆ. ಕೆ-ಪಾಪ್ ಆರ್ಕಿಟೆಕ್ಚರ್ ಸಿನಿಮಾ ಮೂಲಕ ಭಾರತದಲ್ಲೂ ಕೂಡ ಇವರು ಫೇಮಸ್. ಅಂದಹಾಗೆ ಇನ್ನೂ ಹೆಸರಿಡದ ಶಂಕರ್ ರಾಮ್ ಚರಣ್ ಸಿನಿಮಾ 400 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಲಿದೆ.